ನಲ್ಲಿ ನಿಮ್ಮ ವಿರುದ್ಧ ಒಂದು ಕಂಪ್ಲೇಂಟ್ ದೂರು ದಾಖಲಾಗಿದೆ. ಸೊ ಯಾಕೆ ನನ್ನ ಮೋಸ ಮಾಡಿ ದೂರು ಕೊಟ್ಟು ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿ ಏನು ಹೇಳ್ತೀರಾ ಸರ್? ಈಗ ಕೇಸ್ ಏನು, ಏನಕ್ಕೆ ಹೆಂಗೆ ಪರಿಚಯ ಆಯಿತು ಸರ್? ಆ್ಯಕ್ಚುಲಾಗಿ ಕೋಣನಕುಂಟೆಯಲ್ಲಿ ಮೀರಾ ಅವ್ರು ಕೊಟ್ಟಿದ್ದ ಕಂಪ್ಲೇಂಟ್ ನಿಜಾನೇ, ಬಟ್ ಯಾವುದೇ ಕಾರಣಕ್ಕೂ ನಾನು ಮೋಸ ಮಾಡಿಲ್ಲ. ಅದು ಎಲ್ಲ ಕಡೆನೂ ಒಂದೇ ಸ್ಟ್ಯಾಂಡ್ಸಲ್ಲಿ ನಿಂತ್ಕೊತೀನಿ. ಮೀರಾ ಅವರು ನನ್ನ ಮೇಲೆ ತಪ್ಪು ಒಂದು ಸುದ್ದಿನ ಇರಿಸಿದ್ದಾರೆ. ಸೊ ನಾನು ನಮ್ಮ ತಂದೆ ತಾಯಿ ಒಂದು ಕೇರಳ ಜಮೀನು ವಿಷಯಕ್ಕೋಸ್ಕರ ಕೇರಳಗೆ ಹೋಗಿದ್ದೆ. ಅದ್ರ ಬಗ್ಗೆ ಮೀರಂಗೂ ಗೊತ್ತು. 1 ವೀಕ್ ಮುಂಚೆ ಅದನ್ನು ಹೇಳಿದ್ದೆ. ಅವಾಗ ಮೀರಾ ಹೇಳಿದ್ರು, ನಿನ್ನ ತಂದೆ ತಾಯಿ ಜೊತೆ ಹೋಗಬಾರ್ದು ಕೇರಳಗೆ, ಬಿಟ್ಟು ಹೋದರೆ ನಾನು ಇಲ್ಲಿ ನಿನಗೆ ಒಂದು ಗತಿ ಕಾಣಿಸ್ತೀನಿ ಅಂತ. ಸೊ ಆ ಒಂದು ಇದಕ್ಕೆ 1 ವೀಕ್ ಪೋಸ್ಟ್ಪೋನ್ ಮಾಡಿದೆ. ಆಮೇಲೆ ನಮ್ಮ ಮನೆಗೆ ಕೊತ್ತೂರು ದಿನ ಮನೆಗೆ ಹೋಗಿ ನಮ್ಮ ತಂದೆ ತಾಯಿಗೆ ಹೇಳಿದೆ, ಈ ಥರ ಮೀರಾ ಹೇಳ್ತಾ ಇದ್ದಾಳೆ, ಸೊ ಆ ಥರ ನನಗೆ ಹೋಗಿ ಬಿಡ್ತಾ ಇಲ್ಲ. ಆಮೇಲೆ ನಮ್ಮ ತಂದೆ ಹೇಳಿದ್ರು, ಇನ್ನು ಅವಳಿಗೆ ಲೀಗಲಿ ಮದುವೆ ಆಗಿಲ್ಲ, ಲೀಗಲಿ ಮದುವೆ ಆಗಿಲ್ದಿರೋ ಟೈಮಲ್ಲೇ ಹಿಂಗಂದರೆ ಲೀಗಲಿ ಮದುವೆ ಆಗಿಬಿಟ್ರೆ ನಿನ್ನನ್ನು ಕಟ್ಟಾಗ್ತಾಳೆ ಅವಳು. ಸೊ ನೀನು ಏನು ಮಾಡ್ತೀಯ ಅಂದರೆ, 1 ವಾರ ಮುಂಚೆ ನಮ್ಮ ತಂದೆ ತಾಯಿ ಹೇಳಿದ್ರು, ಅವಳು ಮಲಗಿರೋ ಟೈಮಲ್ಲಿ ಬಂದುಬಿಟ್ಟು ಜಮೀನು ವಿಷಯ ಮುಗಿಸ್ಬಿಟ್ಟು ವಾಪಸ್ ಬಂದುಬಿಡೋಣ ಅಂತ ಹೇಳಿದ್ರು. ಸೊ ಇದನ್ನು ಮೀರಾ ಬೇರೆ ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡಿದ್ದಾಳೆ. ಈಗ ನಿಮ್ಮ ಮೊಬೈಲಲ್ಲಿ ಅವರು ಒಂದಷ್ಟು ವಿಡಿಯೋಗಳು ಕೊಟ್ಟಿದ್ದಾರೆ, ಕೆಲವೊಂದು ಮಹಿಳೆಯರ ಜೊತೆ ಅಶ್ಲೀಲವಾಗಿರುವಂಥ ಫೋಟೋಗಳು. ಸೊ ಇದೆಲ್ಲ ಈ ಥರ ಮಾಡ್ತಾ ಇದ್ರು, ಈ ಥರ ಒಂದು ಅಬೀಚಲಾಗಿ ಮಾಡ್ತಾ ಇದ್ದ ಅಂತ ಹೇಳಿ ಅದ್ರ ಬಗ್ಗೆ ಏನು? ಸರ್ ಅದ್ರ ಬಗ್ಗೆ ನನ್ನ ಮಾಹಿತಿ ಇಲ್ಲ. ಫಸ್ಟ್ ಆಫ್ ಆಲ್ ನನ್ನ ಹತ್ರ ಇರೋ ಮೊಬೈಲ್ ನನ್ನ ಹತ್ರ ಇದೆ. ಅವ್ರು ಯಾವ ಮೊಬೈಲ್ ಪ್ರೊಡ್ಯೂಸ್ ಮಾಡಿರೋ ನಂಗೆ ಗೊತ್ತಿಲ್ಲ. ಅವ್ರು ಯಾವ ಇಂಟೆನ್ಷನಲ್ಲಿ ಆ ಥರ ಅಶ್ಲೀಲ ವೀಡಿಯೋ ಇದು ಮಾಡಿರೋ ಗೊತ್ತಿಲ್ಲ. ಇವಾಗಿರೋ ಟೆಕ್ನಾಲಜಿಯಲ್ಲಿ AI, ಚಾಟ್ GPT ತುಂಬ ಟೆಕ್ನಾಲಜಿ ಇದೆ. ಸೊ ಅದ್ರ ಮುಖಾಂತರನೂ ಮಾಡಿರ್ಬೋದು. ಅದ್ರ ಬಗ್ಗೆ ನನ್ನ ಮಾಹಿತಿ ಇಲ್ಲ. ಅದನ್ನು ನೀವು ಮೀರಾ ಹತ್ರನೇ ಕೇಳಬೇಕಾಗುತ್ತೆ. ನೋಡಿದ್ರೆ ಹೆಂಗೆ ಸರ್ ಹೇಳೋಕ್ಕಾಗುತ್ತೆ? ನಾನು ನೋಡಿಲ್ಲ ಸರ್ ವಿಡಿಯೋ ನೋಡಿದ್ರೆ ಹೇಳ್ಬೋದು. ಅವೆಲ್ಲ ಅವ್ರಿಗೆ ಹೆಂಗೆ ಸಿಕ್ತು ಅಂತ? ಈಗ ಅವ್ರ ಮೊಬೈಲ್ ಏನೋ ನೀವು ತಗೊಂಡೋಗಿದ್ದೀರಾ ಅಂತ ಹೇಳ್ತಾರೆ ಸರ್. ಅವ್ರ ಮೊಬೈಲ್ ನಾನು ಯಾಕೆ ತೊಗೊಂಡೋಗಿಲಿ? ನಾನು ಕೊಡಿಸಿರೋ ಮೊಬೈಲ್ ಅವ್ರಿಗೆ, ಮೀರಾಗೆ, ಈ ಫಸ್ಟ್ ಹಸ್ಬೆಂಡ್ ಬಿಟ್ಟು ಬಂದಾಗ. ನಾನು ಅವ್ರ ಮೊಬೈಲ್ ತೊಗೊಂಡೋಗಿಲ್ಲ, ತೊಗೊಂಡೋಗೋ ಅವಶ್ಯಕತೆನೂ ನಂಗಿಲ್ಲ. ಈಗ ಅವರು ಆರೋಪ ಮಾಡಿದ್ದಾರೆ ಸರ್. ಆರೋಪಗಳು ಯಾರು ಮೇಲೆ ಬೇಕಾದ್ರೆ ಹೇಳ್ಕೊಂಬೋದು ಸರ್. ಅಲ್ಲ, ನಿಜ ಇಲ್ಲ, ಅದು ಸುಳ್ಳು. ಈಗ ಕೇಸ್ ಕೊಟ್ಟಿದ್ದಾರೆ. ಈಗ ನೀವು ಅವ್ರು ಒಪ್ಕೊಂಡ್ರೆ ನೀವು ಅವ್ರ ಜೊತೆ ಇರ್ತೀರಾ? ಈಗ ಯಾಕಂದ್ರೆ ನಿಮ್ಮಿಂದ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದು ನಿಜಾನ ಏನು ಸರ್? ಏನು ಹೇಳ್ತೀರಾ ಸರ್? ಅವ್ರ ಕೇಸ್ ಕೊಡದೇ ಇರಲಿ, ನಾನು ಅವ್ರನ್ನ ಹಾಳು ಮಾಡೋಕ್ಕೆ ಕರ್ಕೊಂಬಂದಿಲ್ಲ. ಮದುವೆ ಆಗಿದ್ದೀನಿ ಆಲ್ರೆಡಿ ದೇವಸ್ಥಾನ ಚರ್ಚಲ್ಲಿ. ಸೊ ಲೀಗಲಿ ಒಂದು ಆಗಬೇಕು, ಅದು ಆಗ್ತೀನಿ. ಬಟ್ ಇವರು ಯಾವ ಇಂಟೆನ್ಷನಲ್ಲಿ ಇದು ಮಾಡಿದಾರೋ, ಅವ್ರ ಬ್ಯಾಕ್ಗ್ರೌಂಡು ಯಾರ್ಯಾರು ಅವರಿಂದ ಬ್ಯಾಕ್ಗ್ರೌಂಡ್ಗಳು ಏನೇನು ಮಾಡಿರೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ ಸ್ಪಷ್ಟವಾಗಿ, ನಾನು ಕೇರಳ ಹೋಗಿದ್ದ ಮುಂಚೆ ಇಬ್ಬರು ಬಂದು ನನ್ನ ಕ್ಯಾಂಪಲ್ಲಿರೋ ಟೈಮಲ್ಲಿ ಮೀರಾ ನಂಗೆ ಕಾಲ್ ಮಾಡಿಬಿಟ್ಟು, ಮನೆಯಲ್ಲಿ ಇಬ್ಬರು ಬಂದಿದ್ದಾರೆ, ಅವ್ರು ನಿಮ್ಮನ್ನು ನೋಡಬೇಕು, ನಮ್ಮ ಊರು ರಿಲೇಷನ್ ಅಂದರು. ಆ್ಯಕ್ಚುಲಿ ಮೀರಾಗೆ ಊರಲ್ಲಿ ರಿಲೇಷನ್ಸ್ ಯಾರೂ ಇಲ್ಲ. ಸೊ ರಿಲೇಷನ್ಸ್ ಇಲ್ದಿರೋ ಟೈಮಲ್ಲಿ ಅಪ್ಪ ಇಲ್ಲ ಅಮ್ಮ ಇಲ್ಲ ಮೀರಾಗ ಅಂತ ಹೇಳಿದ್ರಲ್ಲ, ಎಲ್ಲಿಂದ ಹುಟ್ಕೊಂತು ರಿಲೇಷನ್ಸು? ಆಮೇಲೆ ನಾನು ನೆಕ್ಸ್ಟ್ ದಿನ ಇನ್ನೊಂದು ದಿನ ಹೇಳಿದ್ರು, ಇಲ್ಲ ನಿಮ್ಮನ್ನು ನೋಡೋಕ್ಕೆ ಊರವ್ರು ಬಂದವ್ರೆ, ಅಳಿಯನ್ನ ನೋಡಬೇಕು ಅಂತ. ನಾನು ಕ್ಯಾಂಪ್ ಬಂದಾಗ ಒಂದು ವ್ಯಕ್ತಿ ನನ್ನ ಎದುರುಗಡೆ ಕೂತ್ಕೊಂಡು ಪರಿಚಯ ಮಾಡಿಸ್ರು. ಮೀರಾ ಮನೆಗೆ ಬಂದು ಕಾಫಿ ಎಲ್ಲ ಕೊಟ್ಟು ಮೀರಾಗೆ ಪರಿಚಯ ಮಾಡಿಸಾಗ ಆ ವ್ಯಕ್ತಿ ಏನಂದ್ರೆ, ಸರ್ ಯಾವಾಗ ಲೀಗಲಿ ಮದುವೆ ಮಾಡ್ಕೊತೀರಾ ಅಂತ. ನಾನು ಒಂದೇ ಮಾತು ಹೇಳಿದೆ, ಅದು ನನ್ನ ಪರ್ಸನಲ್ ವಿಷಯ. ಫಸ್ಟ್ ಆಫ್ ಆಲ್ ನನ್ನ ಪರ್ಸನಲ್ ವಿಷಯ ಕೇಳೋಕ್ಕೆ ನೀವು ಯಾರು? ಆ 3 ಜನ ವ್ಯಕ್ತಿಗಳು ಬಂದಿದ್ದು ಏನು ಇಂಟೆನ್ಷನು, ಅದು ತುಂಬ ಈ ಕೇಸಲ್ಲಿ ಸುದ್ದಿ ಆಗುತ್ತೆ. ಯಾಕಂದರೆ ನನ್ನ ಪರ್ಸನಲ್ ವಿಷಯದಲ್ಲಿ ಥರ್ಡ್ ಪಾರ್ಟಿ ಒಳಗೆ ಬರೋದು ಸರಿ ಇಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಾನೇ ಎನ್ಕ್ವೈರಿ ಮಾಡಿದಾಗ, ಕೆಳಗಡೆ ಕರ್ಕೊಂಡೋಗಿ ಮಾಡಿದಾಗ ಅವ್ರು ನಂಗೆ ಹೇಳಿದ್ರು, ನಾನು ಆ ಲೇಡಿ ಹೇಳಿದ್ರು, ಥರ್ಡ್ ಲೇಡಿ, ಸೆಕೆಂಡ್ ದಿನ 3ನೇ ಲೇಡಿ ಬಂದಿಲ್ಲ, ಇಲ್ಲ ಅವ್ರು RSS ಅವರು, VHP ಅವರು, ಹಂಗೆ ಅಂತ. ಆವಾಗಲೇ ಗೊತ್ತಾಯಿತು ಈ ತಿರುವು ಬಂದುಬಿಟ್ಟು ರಿಲಿಜಿಯನ್ ಬೇಸ್ಡಲ್ಲಿ ತಂದು ಇಕ್ತಾ ಇದ್ದಾರಂತ. ಆ ಒಂದು ಬೇಸಿಸಲ್ಲಿ ಇದು ಕ್ಯಾಸ್ಟಿಸಮು ಅದು ಇದೆಲ್ಲ. ಈ 3 ಜನ ಬಂದ್ರಲ್ಲ ನನ್ನ ಮನೆಗೆ, ಅವ್ರು ತಂದು ಈ ಮೀರಾಗೆ ಗುಮ್ಮ ಕೊಟ್ಟಿರೋದು. ಮೀರಾ ಬಂದುಬಿಟ್ಟು ನಂದು ಸ್ಕೂಲಲ್ಲಿ ಒಂದು ಪೇರೆಂಟ್ ಆಗಿದ್ರು. ಆ ಪೇರೆಂಟ್ ಬಂದುಬಿಟ್ಟು ನಮ್ಗೆ ECI ಟೈಮಲ್ಲಿ ನನ್ನ ನಂಬರ್ ತೊಗೊಂಡು ಅವ್ರಿಗೆ ಮಗಳದ್ದು ECI ಒಂದು ವಿಚಾರಕ್ಕೋಸ್ಕರ ಬಂದಿದ್ರು. ಆ ಟೈಮಲ್ಲಿ ಪರಿಚಯ ಆಗಿದ್ದು.